ನಮಸ್ಕಾರ ಸ್ನೇಹಿತರೆ. ಬಜಾಜ್ 2 ಸ್ಟ್ರೋಕ್ ಆಟೋ ರಿಕ್ಷಾ ಇದರ ಸಂಪೂರ್ಣವಾದ ಕಾಯಿಲ್ಗಳು ಹಾಗೂ ಯಾವ್ಯಾವ ಕೆಲಸಗಳು ಇದು ನಿರ್ವಹಿಸ್ತವೆ, ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡಲು ಇಷ್ಟಪಡುತ್ತೇನೆ. ಯಾಕಂತ ಹೇಳಿದರೆ ಇದು ಯಾವ್ಯಾವ ಕೆಲಸಗಳು ಯಾವ್ಯಾವ ಕಾಯಿಲ್ಗಳು ನಿರ್ವಹಿಸ್ತದೆ ಅಂತೇಳಿ ನಾವೀಗ ನೋಡುವ. ಬೆಸ್ಟ್ 2 ಸ್ಟ್ರೋಕಿಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ 2 ಸ್ಟ್ರೋಕ್ ಬಗ್ಗೆ. ಹಾಗೂ ನಿಮ್ಮ ಏನೇ ಪ್ರಾಬ್ಲಮ್ಗಳಿದ್ದರೂ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಬನ್ನಿ, ಸಮಯವನ್ನು ಹಾಳು ಮಾಡದೆ ಶುರು ಮಾಡುವ. ನನ್ನ ಹೆಸರು ಸುನೀಲ್. ಮೊದಲನೇದಾಗಿ ನಾವು ನೋಡುವ ಯಾವುದೆಲ್ಲ ಕಾಯಿಲ್ಗಳು ಇಂಜಿನ್ನ ಒಳಗಿರ್ತದೆ ಅಂತೇಳಿ. ನೋಡಿ, ಇಷ್ಟು ಕಾಯಿಲ್ಗಳು ಇಂಜಿನ್ನ ಒಳಗಿರ್ತವೆ. ಸ್ಟಾರ್ಟಿಂಗ್ ಕಾಯಿಲ್ ಇದು, ಮತ್ತು ಇದು ಹೆಡ್ಲೈಟಿಗೆ ಹೋಗುವ ಡೈನಮೋದಿಂದ ಹೆಡ್ಲೈಟ್ ಕಾಯಿಲ್, ಮತ್ತು ಇದು ಬ್ಯಾಟ್ರಿ ಚಾರ್ಜಿಂಗ್ ಕಾಯಿಲ್. ಇದರಿಂದ ಬ್ಯಾಟ್ರಿ ಚಾರ್ಜ್ ಆಗಲಿಕ್ಕೆ ಸಹಾಯ ಆಗ್ತದೆ. ನೋಡಿ, ಇದು ಬ್ಯಾಟ್ರಿ ಮತ್ತು ಹೆಡ್ಲೈಟ್ ಕಾಯಿಲ್ದು ಸಾಕೆಟ್. ಇದೆರಡು ಕಾಯಿಲ್ಗಳು ಈ ಸಾಕೆಟಿಗೆ ಕನೆಕ್ಟ್ ಆಗ್ತದೆ. ಇದು ಇಗ್ನೇಷನ್ ಕಾಯಿಲ್ ಮತ್ತು ಪಿಕಪ್ ಕಾಯಿಲ್. ಪಿಕಪ್ ಕಾಯಿಲ್ ಬಂದು ಈ ಸಾಕೆಟಿಗೆ ಕನೆಕ್ಟ್ ಆಗಿ ನಿಮಗೆ ಕಾರ್ಯನಿರ್ವಹಿಸ್ತವೆ. ನೋಡಿ, ಈಗ ರೆಗ್ಯುಲೇಟರ್ ಅಂತ ಏನು ಹೇಳ್ತಾ ಇದ್ದೇವೆ, ನೋಡಿ ಇಲ್ಲಿ ರೆಗ್ಯುಲೇಟರ್ ಅಂತ ಬರೆದಿದ್ದಾರೆ. ಇದು ಚೇಸಿಗೆ ಕನೆಕ್ಟ್ ಮಾಡಿ ಇರ್ತದೆ 10 ನಂಬರ್ ಬೋಲ್ಟ್ ನೆಟ್ಟಲ್ಲಿ. ನೋಡಿ, ಇದು ಅದರ ಸಾಕೆಟ್. ನೋಡಿ, ಈಗ ಇದು ಇದಕ್ಕೆ ಕನೆಕ್ಟ್ ಆಯಿತು. ಎರಡು ಕಾಯಿಲ್ಗಳ ಕಲೆಕ್ಷನ್ ಕನೆಕ್ಟ್ ಆಯಿತು. ಈಗ ಇದರಿಂದ ನೋಡಿ, ಇಲ್ಲಿ 3 ವೈರ್ಗಳು ಹೋಗಿದೆ. ಒಂದು ಮೈನಸ್, ಒಂದು ರೆಡ್, ಮತ್ತೊಂದು ಯೆಲ್ಲೋ ಬಂದು ಹೆಡ್ಲೈಟಿಗೆ ಹೋಗ್ತದೆ. ರೆಡ್ ಬಂದು ಬ್ಯಾಟ್ರಿಗೆ ಮತ್ತು ನಮ್ಮ ಬೇರೆ ಇಂಡಿಕೇಟರ್, ಪಾರ್ಕ್ ಲೈಟ್ ಅಂಥದಕ್ಕೆಲ್ಲ ಹೋಗ್ತದೆ. ಸೊ ಇದು ಕೀ ಸ್ವಿಚ್, ಇಗ್ನೇಷನ್ ಆಫ್ ಮಾಡಲಿಕ್ಕೆ ಅದರದ್ದು ಸ್ವಿಚ್ ವೈರ್, ಇಗ್ನೇಷನ್ ಇದು ಆಫ್ ಮಾಡುವ ವೈರ್. ನೋಡಿ, ಇದು ಬಂದು ಸಿ ಡಿ ಕಾಯಿಲ್ ಬಂದು ಕೂಡ ಚೇಸಿನ ಹತ್ರನೇ ಇರ್ತದೆ. ಇದರ ಕಲೆಕ್ಷನ್ ಬಂದು ಇಗ್ನೇಷನ್ ಮತ್ತು ಪಿಕಪ್ ಕಾಯಿಲ್ದು ಕಲೆಕ್ಷನ್ ಬಂದು ಇದರಲ್ಲಿ ಇರ್ತದೆ. ಕೀದು ಕಲೆಕ್ಷನ್ ನೋಡಿ ಇದರಿಂದನೇ ಬರೋದು, ಪರ್ಪಲ್ ಕಲರ್ ವೈರಲ್ಲಿ. ಇದು ಕೆಂಪು ವೈರ್ ಬಂದದ್ದು ಇಗ್ನೇಷನ್ ಕಾಯಿಲಿಗೆ ಬರ್ತದೆ. ನೋಡಿ, ಇಗ್ನೇಷನ್ ಕಾಯಿಲ್ ಇದು ಬಂದು ಕೂಡ ಚೇಸ್ ಹತ್ರ ಅಟ್ಯಾಚ್ ಆಗಿರ್ತದೆ. ಇಗ್ನೇಷನ್ ಕಾಯಿಲ್ ಇನ್ನೊಂದು ಇಗ್ನೇಷನಿಂದ ಹೊರಟ ವೈರ್ ಇಲ್ಲಿಂದ ಅದು ಪ್ಲಗ್ಗಿಗೆ ಹೋಗ್ತದೆ. ಸೊ ಇದು ಬಂದು ಚೇಸಿಗೆ ಅಟ್ಯಾಚ್ ಆಗಿರ್ತದೆ. ಬನ್ನಿ ಈಗ ನೋಡುವ ಪಿಕಪ್ ಕಾಯಿಲ್ ಯಾಕೆ ಇಂಜಿನ್ ಫ್ಯಾನ್ ಕವರಿಂದ ಸ್ವಲ್ಪ ಹೊರಗಡೆ ಇರ್ತದೆ ಅಂದರೆ ಇದು 2002 ಮಾಡಲು, ಸ್ವಲ್ಪ ಮಾಡಲ್ ನಂತರ ರಿಕ್ಷಾಗಳಿಗೆ ಬಂದದ್ದು ಅದು ಹೊರಗಿಟ್ಟಿದ್ದಾರೆ. ಮೊದಲು ತುಂಬ ಓಲ್ಡ್ 1999ಕ್ಕಿಂತ ಮೊದಲು ಬಂದ ರಿಕ್ಷಾಗಳಿಗೆ ಒಳಗಿರ್ತಿತ್ತು. ನೋಡಿ, ಈಗ ಹೊರಗಡೆ ಉಂಟು. ನೋಡಿ, ಈ ಪಿಕಪ್ ಕಾಯಿಲ್ ಉಂಟಲ್ಲ, ಹೊರಗಡೆ ಇಟ್ಟಿದ್ದಾರೆ. ನೋಡಿ, ಈಗ ಇಂಜಿನ್ ಒಳಗೆ ಇರುವ ಈ ಫುಲ್ ಕಾಯಿಲ್ ಸೆಟ್. ಆದರೆ ಪಿಕಪ್ ಕಾಯಿಲ್ ಬಂದು ನೋಡಿ ಮೇಲೆ ಇರ್ತದೆ, ಫ್ಯಾನ್ ಕವರ್ಗಿಂತ ಮೇಲೆ. ಅದಕ್ಕೊಂದು ಪ್ಲೇಟ್ ಉಂಟು. ಫ್ಯಾನ್ ಕವರ್ ರೊಟೇಟ್ ಆಗುವಾಗ ನಿಮಗೆ ಆ ಪ್ಲೇಟ್ ಹತ್ರ ಬಂದು ಇದಾಗ್ತದೆ. ಅದಕ್ಕೊಂದು ಸಣ್ಣ ಮ್ಯಾಗ್ನೆಟ್ ಇರ್ತದೆ. ಅದು ವೀಕ್ ಆದರೂ ಸ್ವಲ್ಪ ಒಡೆಯುವ ಶಬ್ದ ಎಲ್ಲ ಬರ್ತದೆ, ಮಿಸ್ಪೇರ್ ಆಗೋದು ಅದರಲ್ಲೆಲ್ಲ ಪಿಕಪ್ ಕಾಯಿಲಲ್ಲಿ ಸಹ ತುಂಬ ಬರ್ತದೆ. ಬೆಳಿಗ್ಗೆದು ಸ್ಟಾರ್ಟಿಂಗ್ ಟ್ರಬಲ್ ಅಂಥದ್ದೆಲ್ಲ ಬರ್ತದೆ. ಸೊ ಇದು ಕಂಪ್ಲೀಟ್ 2 ಸ್ಟ್ರೋಕ್ ರಿಕ್ಷಾದು ಸಿಸ್ಟಮ್. ಸೊ ಇಂಜಿನ್ನ ಒಳಗಿರುವ ಇಗ್ನೇಷನ್ ಕಾಯಿಲ್, ಹೆಡ್ಲೈಟ್ ಕಾಯಿಲ್, ಬ್ಯಾಟ್ರಿ ಚಾರ್ಜರ್, ಪಿಕಪ್ ಕಾಯಿಲ್ ಇಂಜಿನ್ನ ಒಳಗಿರುತ್ತಂಥದ್ದು, ಇಗ್ನೇಷನ್ ಕಾಯಿಲ್, ಸಿ ಡಿ ಕಾಯಿಲ್, ರೆಗ್ಯುಲೇಟರ್ ಅಥವಾ ಬ್ಯಾಟ್ರಿ ಚಾರ್ಜರ್, ಸೊ ಫ್ಯಾನ್ ಕವರ್. ಫೈನಲ್ ಆಗಿ ಫ್ಯಾನ್ ಕವರ್. ಇದರ ಒಳಗಿರುವ ಈ 3 ಕಾಯಿಲ್ಗಳು